ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಮಾಡ್ಯೂಲ್ 1 ಮತ್ತೆ ಮಾಡ್ಯೂಲ್ 2 ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕವರ್ ಮಾಡಿದ್ದೀವಿ. ಸೊ ಇವಾಗ ನಾವು ಮಾಡ್ಯೂಲ್ 3 ಕೂಡ ಒನ್ ಶಾರ್ಟಲ್ಲಿ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ PYQs ಆಗಿರ್ಬೋದು, MQPs ಆಗಿರ್ಬೋದು ಎಲ್ಲ ಕವರ್ ಮಾಡೋಣ. ಸೊ ನೀವು ಇಷ್ಟು ಓದ್ಕೊಂಡು ಹೋದ್ರೆ ಸಾಕು, ಆರಾಮಾಗಿ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಓಕೆನಾ, ಬನ್ನಿ ಗೈಸ್ ಒಂದೊಂದೇ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಹಾರಿಜಾಂಟಲ್ ಆಕ್ಸಿಸ್ ವಿಂಡ್ ಮಿಲ್. ಸೊ ಇದೇನ್ ಮಾಡುತ್ತೆ ಗೊತ್ತಾ, ಇದು ಕೈನೆಟಿಕ್ ಎನರ್ಜಿ ಆಫ್ ದ ವಿಂಡ್ ನ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಅದು ಇದ್ರದ್ದು ಮೇನ್ ಕೆಲಸ ಆಗಿರುತ್ತೆ. ಓಕೆ, ಫಸ್ಟಿಗೆ ನೀವು ಈ ಒಂದು ಡಯಾಗ್ರಾಮ್ ನ ಮಾಡ್ಬೇಕಾಗತ್ತೆ. ಇದರಲ್ಲಿ ನಿಮಗೆ ರೋಟರ್ ಆಗಿರ್ಬೋದು, ವಿಂಡ್ ಮಿಲ್ ಹೆಡ್ ಆಗಿರ್ಬೋದು, ಟೇಲ್ ವೇನ್ ಆಗಿರ್ಬೋದು, ಎಲ್ಲ ಕಾಂಪೊನೆಂಟ್ಸ್ ಒಂದೊಂದಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ಫಸ್ಟಿಗೆ ಇವಾಗ ಹಾರಿಜಾಂಟಲ್ ವಿಂಡ್ ಮಿಲ್ ಅನ್ನೋದು ಒಂದು ಎನರ್ಜಿ ಕನ್ವರ್ಷನ್ ಸಿಸ್ಟಮ್ ಆಗಿರುತ್ತೆ. ಇದೇನು ಅಂತ ಅಂದ್ರೆ ಇದು ಕೈನೆಟಿಕ್ ಎನರ್ಜಿ ಆಫ್ ದ ವಿಂಡ್ ನ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಇವಾಗ ರೋಟಾರ್. ಸೊ ಈ ಒಂದು ವಿಂಡ್ ಮಿಲ್ ಅಲ್ಲಿ 2 or more ಏರೋಡೈನಮಿಕ್ ಬ್ಲೇಡ್ಸ್ ಇರುತ್ತೆ. ಆಮೇಲೆ ಈ ಬ್ಲೇಡ್ಸ್ ಏನ್ ಮಾಡತ್ತಪ್ಪ ಅಂದ್ರೆ ಇವಾಗ ವಿಂಡ್ ಅಲ್ಲಿರುವಂತ ಎನರ್ಜಿನ ಕ್ಯಾಪ್ಚರ್ ಮಾಡಿ ರೋಟೇಷನಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಯಾವುದು? ರೋಟರ್. ನೆಕ್ಸ್ಟ್ ವಿಂಡ್ ಮಿಲ್ ಹೆಡ್. ವಿಂಡ್ ಮಿಲ್ ಹೆಡ್ ಎಲ್ಲಿರುತ್ತೆ ಅಂದ್ರೆ ಟವರ್ ಟಾಪ್ ಅಲ್ಲಿ ಈ ವಿಂಡ್ ಮಿಲ್ ಹೆಡ್ ಇರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಅದ್ರಲ್ಲಿರುವಂತ ರೋಟರ್ಸ್ ಆಗ್ಲಿ, ಬಿಯರಿಂಗ್ಸ್ ಆಗ್ಲಿ ಇದಕ್ಕೆ ಸಪೋರ್ಟಿಂಗ್ ಸ್ಟ್ರಕ್ಚರ್ ಆಗಿ ನಿಂತ್ಕೊಳ್ಳುತ್ತೆ. ಅವೆರಡಕ್ಕೂ ಸಪೋರ್ಟ್ ಮಾಡುತ್ತೆ. ಯಾವುದಕ್ಕೆ? ಬೇರಿಂಗ್ಸ್ ಆಗ್ಲಿ ಅಥವಾ ರೋಟರ್ಸ್ ಆಗ್ಲಿ. ಓಕೆ, ಆಮೇಲೆ ಇದು ಇಲ್ಲಿ ತುಂಬಾ ಮೆಕ್ಯಾನಿಸಮ್ಸ್ ಇರುತ್ತೆ. ಓಕೆನಾ, ಏನಕ್ಕೆ ಅಂದ್ರೆ ವಿಂಡ್ ಮಿಲ್ ನ ಕಂಟ್ರೋಲ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸ್ಮಿಷನ್ ಸಿಸ್ಟಮ್. ಈ ಒಂದು ಟ್ರಾನ್ಸ್ಮಿಷನ್ ಸಿಸ್ಟಮ್ ಅಲ್ಲಿ ಗೇರ್ ಬಾಕ್ಸು, ಗೇರು, ಬೆಲ್ಟ್ಸು, ಚೈನು, ಕಪಲಿಂಗ್ಸು ಎಲ್ಲ ಇರುತ್ತೆ. ಓಕೆನಾ, ಇದೇನ್ ಮಾಡುತ್ತೆ ಅಂದ್ರೆ ಇವಾಗ ರೋಟರ್ಸ್ ಇಂದ ಏನ್ ಎನರ್ಜಿ ಪ್ರೊಡ್ಯೂಸ್ ಆಗಿರುತ್ತಲ್ವಾ ಆ ಎನರ್ಜಿನ ಜನರೇಟರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇದೇನ್ ಮಾಡುತ್ತೆ ಈ ಒಂದು ಟ್ರಾನ್ಸ್ಮಿಷನ್ ಸಿಸ್ಟಮ್ ಅಂತ ಅಂದ್ರೆ ಅಕಸ್ಮಾತ್ ರೊಟೇಷನಲ್ ಸ್ಪೀಡ್, ರೋಟರ್ ಸ್ಪೀಡ್ ಏನಾದ್ರೂ ಕಡಿಮೆ ಇದ್ರೆ ಅದನ್ನ ಹೈ ಸ್ಪೀಡ್ ಆಗಿ ಏನ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಇವಾಗ ಜನರೇಟರಿಗೆ ಯಾವ ತರ ಹೈ ಸ್ಪೀಡ್ ಬೇಕೋ ಅದು ಒಂದು ರನ್ ಆಗೋದಕ್ಕೆ ಆ ತರ ಒಂದು ಸ್ಪೀಡ್ಗೆ ಕನ್ವರ್ಟ್ ಮಾಡುತ್ತೆ. ಲೋ ರೊಟೇಷನಲ್ ಸ್ಪೀಡ್ ನ ಏನ್ ಮಾಡುತ್ತೆ, ಸ್ವಲ್ಪ ಹೈ ರೊಟೇಷನಲ್ ಸ್ಪೀಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಈ ಜನರೇಟರ್ ಏನಾಗಿರುತ್ತೆ, ಟ್ರಾನ್ಸ್ಮಿಷನ್ ಸಿಸ್ಟಮ್ ಗೆ ಕನೆಕ್ಟ್ ಆಗಿರುತ್ತೆ. ಇದೇನ್ ಮಾಡುತ್ತೆ, ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ದಟ್ ಈಸ್ ದ ರೋಲ್ ಆಫ್ ಜನರೇಟರ್. ನೆಕ್ಸ್ಟ್ ಕಂಟ್ರೋಲ್ ಸಿಸ್ಟಮ್. ಕಂಟ್ರೋಲ್ ಸಿಸ್ಟಮ್ ಅಂದ್ರೆ ಇದು ಪಿಚ್ ನ ಕಂಟ್ರೋಲ್ ಮಾಡೋದಾಗ್ಲಿ ಅಥವಾ ಜನರೇಟರ್ ಆಪರೇಷನ್ ನ ಕಂಟ್ರೋಲ್ ಮಾಡೋದಾಗ್ಲಿ ಈ ಒಂದು ಕೆಲಸನ ಈ ಒಂದು ಕಂಟ್ರೋಲ್ ಸಿಸ್ಟಮ್ ಮಾಡುತ್ತೆ. ಇವಾಗ ವರ್ಕಿಂಗ್ ನ ನೋಡ್ತಾ ಹೋಗೋಣ. ಓಕೆ, ಇವಾಗ ಏನ್ ಮಾಡುತ್ತೆ, ರೋಟರ್ ಬ್ಲೇಡ್ಸ್ ಗೆ ವಿಂಡ್ ಫ್ಲೋ ಆಗತ್ತೆ. ಆಮೇಲೆ ಈ ಬ್ಲೇಡ್ ಏನಾಗುತ್ತೆ, ರೊಟೇಟ್ ಆಗತ್ತೆ. ಸೊ ಆ ವಿಂಡ್ ಫೋರ್ಸ್ ಇಂದ ಏನಾಗುತ್ತೆ, ಬ್ಲೇಡ್ಸ್ ಎಲ್ಲ ರೊಟೇಟ್ ಆಗತ್ತೆ. ಆಮೇಲೆ ಈ ರೋಟರ್ ಏನ್ ಮಾಡುತ್ತೆ ಅಂದ್ರೆ ವಿಂಡ್ ಕೈನೆಟಿಕ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಆಮೇಲೆ ರೊಟೇಟಿಂಗ್ ಶಿಫ್ಟ್ ಇರುತ್ತಲ್ವಾ, ಈ ಒಂದು ರೊಟೇಟಿಂಗ್ ಶಿಫ್ಟ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ಬಂದಿರೋ ಅಂತ ರೋಟರ್ ಇಂದ ಬಂದಿರೋ ಅಂತ ಎನರ್ಜಿನ ಗೇರ್ ಬಾಕ್ಸ್ ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆಮೇಲೆ ಈ ಗೇರ್ ಬಾಕ್ಸ್ ಏನ್ ಮಾಡುತ್ತೆ, ಈ ಗೇರ್ ಬಾಕ್ಸ್ ಏನ್ ಮಾಡುತ್ತೆ, ಆ ಒಂದು ರೊಟೇಷನಲ್ ಸ್ಪೀಡ್ ನ ಇನ್ಕ್ರೀಸ್ ಮಾಡುತ್ತೆ. ಓಕೆ, ಇವಾಗ ಜನರೇಟರ್ಗೆ ಯಾವ ತರ ರೊಟೇಷನಲ್ ಸ್ಪೀಡ್ ಜಾಸ್ತಿ ಬೇಕೋ ಆ ತರ ಆ ಒಂದು ಸ್ಪೀಡಿಗೆ ಅದನ್ನ ಇನ್ಕ್ರೀಸ್ ಮಾಡುತ್ತೆ. ರಿಕ್ವೈರ್ಡ್ ಸ್ಪೀಡಿಗೆ ಏನ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಓಕೆ, ಆಮೇಲೆ ಹೈ ಸ್ಪೀಡ್ ಶಿಫ್ಟ್ ಡ್ರೈವ್ಸ್ ಟು ದ ಜನರೇಟರ್. ಈ ಜನರೇಟರ್ ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಅದರಲ್ಲಿ ಜನರೇಟರ್ ಇಂದ ಜನರೇಟ್ ಆಗಿರುವಂತ ಎಲೆಕ್ಟ್ರಿಸಿಟಿನ ಲೋಡ್ ಅಥವಾ ಯುಟಿಲಿಟಿ ಗ್ರಿಡ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ಸಪ್ಲೈ ಮಾಡ್ತಾರೆ. ಓಕೆನಾ, ಆಮೇಲೆ ದ ಟೇಲ್ ವೇನ್ ಅಂಡ್ ದ ಕಂಟ್ರೋಲ್ ಸಿಸ್ಟಮ್ ಹೆಲ್ಪ್ಸ್ ದ ವಿಂಡ್ ಮಿಲ್ ಟು ಆಪರೇಟ್ ಎಫಿಷಿಯೆಂಟ್ಲಿ. ಸೊ ಇವಾಗ ಕಂಟ್ರೋಲ್ ಸಿಸ್ಟಮ್, ಟೇಲ್ ವೇನ್ಸ್ ಎಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ವಿಂಡ್ ಮಿಲ್ಲು ಸರಿಯಾಗಿ ಆಪರೇಟ್ ಆಗ್ಲಿ, ಕಂಟ್ರೋಲ್ ಅಲ್ಲಿ ಇರ್ಲಿ. ಸೊ ಒಂದ್ ರೇಂಜ್ಗೆ ಅದನ್ನ ನೀಟಾಗಿ ಕಂಟ್ರೋಲ್ ಮಾಡ್ತಿರ್ತಾರೆ, ಎಫಿಷಿಯೆಂಟ್ ಆಗಿ ಅದು ಎಲ್ಲ ನಡೀಲಿ ಅಂತ. ಓಕೆ, ಸೊ ದಟ್ ಇಸ್ ವಾಟ್. ಸೊ ಅರ್ಥ ಆಯ್ತಲ್ವಾ ವರ್ಕಿಂಗು. ಫಸ್ಟಿಗೆ ಏನಾಗುತ್ತೆ, ಸೊ ವಿಂಡ್ ಎಲ್ಲ ಏನಾಗುತ್ತೆ, ಬ್ಲೇಡ್ಸ್ ಮೇಲೆ ಬರುತ್ತೆ. ಸೊ ಆ ಬ್ಲೇಡ್ ಏನಾಗುತ್ತೆ, ಬಂದಿರೋ ಅಂತ ವಿಂಡ್ ಫೋರ್ಸಿಗೆ ಆ ಒಂದು ಬ್ಲೇಡ್ ರೊಟೇಟ್ ಆಗುತ್ತೆ. ಸೊ ಆ ರೋಟರ್ ಏನಾಗುತ್ತೆ ಅಂದ್ರೆ ಕೈನೆಟಿಕ್ ಎನರ್ಜಿ ಆಫ್ ವಿಂಡ್ ನ ಮೆಕ್ಯಾನಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ದಟ್ ಇಸ್ ವಾಟ್ ರೊಟೇಷನಲ್ ಸ್ಪೀಡ್. ಆಮೇಲೆ ಇದರಲ್ಲಿ ರೊಟೇಷನಲ್ ಶಿಫ್ಟ್ ಅಂತ ಇರುತ್ತೆ, ರೊಟೇಟಿಂಗ್ ಶಿಫ್ಟ್ ಅಂತ ಇರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಈ ಒಂದು ಎನರ್ಜಿನ ಅಂದ್ರೆ ಇವಾಗ ರೊಟೇಷನಲ್ ಎನರ್ಜಿ ರೋಟರ್ ಬ್ಲೇಡ್ ಇಂದ ಬಂದಿರುತ್ತೆ ಅಲ್ವಾ, ಸೊ ಆ ಒಂದು ಎನರ್ಜಿನ ಗೇರ್ ಬಾಕ್ಸ್
ಬಾಕ್ಸ್ಗೆ ಕೊಡುತ್ತೆ. ಈ ಗೇರ್ ಬಾಕ್ಸ್ ಏನ್ ಮಾಡುತ್ತೆ, ಆ ಒಂದು ರೊಟೇಷನಲ್ ಸ್ಪೀಡ್ನ ಇನ್ಕ್ರೀಸ್ ಮಾಡುತ್ತೆ. ಜನರೇಟರ್ಗೆ ಯಾವ ತರ ಸ್ಪೀಡ್ ಬೇಕೋ, ಎಷ್ಟು ಸ್ಪೀಡ್ ಬೇಕೋ ಆ ರಿಕ್ವೈರ್ಮೆಂಟ್ ಸ್ಪೀಡ್ ಪ್ರಕಾರನೇ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ಜನರೇಟರ್ ಏನ್ ಮಾಡುತ್ತೆ, ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಈ ಒಂದು ಎಲೆಕ್ಟ್ರಿಸಿಟಿ ಜನರೇಟ್ ಆಗಿರೋದನ್ನ ಲೋಡ್ಗೆ ಅಥವಾ ಗ್ರಿಡ್ಗೆ ಸಪ್ಲೈ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ದ ಪ್ಯಾರಾಮೀಟರ್ಸ್ ಅಫೆಕ್ಟಿಂಗ್ ದ ಎನರ್ಜಿ ಎಕ್ಸ್ಟ್ರಾಕ್ಷನ್ ಥ್ರೂ ದ ವಿಂಡ್. ಸೊ ಇವಾಗ ನಾವು ವಿಂಡ್ ಇಂದ ಏನೋ ಎನರ್ಜಿನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಇದಕ್ಕೆ ತುಂಬಾ ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡ್ತಿರುತ್ತೆ. ಯಾವ್ದ್ಯಾವ್ದು ಅಂತ ನೋಡೋಣ ಇವಾಗ. ಓಕೆ, ಫಸ್ಟ್ ಗೆ ವಿಂಡ್ ವೆಲಾಸಿಟಿ, ಇದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಓಕೆನಾ? ಯಾಕೆ ಅಂದ್ರೆ ಇವಾಗ ನಮಗೆ ಜಾಸ್ತಿ ವಿಂಡ್ ಅಂತ ಅಂದ್ರೆ ಫಾಸ್ಟರ್ ವಿಂಡ್ ಬಂದ್ರೆ ನಮಗೆ ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಅಕಸ್ಮಾತ್ ಏನಾದ್ರೂ ವಿಂಡ್ ಸ್ಲೋ ಇದ್ರೆ ನಮಗೆ ಅಷ್ಟೇ ಕಡಿಮೆ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಹೇಳೋದು, ಅಕಸ್ಮಾತ್ ಏನಾದ್ರೂ ಸ್ಮಾಲ್ ಇನ್ಕ್ರೀಸ್ ಇತ್ತು ಅನ್ಕೊಳ್ಳಿ ವಿಂಡ್ ಸ್ಪೀಡ್ ಅಲ್ಲಿ, ನಮಗೆ ಲಾರ್ಜ್ ಇನ್ಕ್ರೀಸ್ ಆಫ್ ಪವರ್ ಆಗುತ್ತೆ. ಇನ್ ಕೇಸ್ ಅಂದ್ರೆ ಸ್ಪೀಡು ಡಬಲ್ ಆಯ್ತು ಅಂದ್ರೆ, ಇವಾಗ ವಿಂಡ್ ಸ್ಪೀಡ್ ಡಬಲ್ ಆಯ್ತು, ನಮಗೆ ಪವರು 8 ಟೈಮ್ಸ್ ಜಾಸ್ತಿ ಬರುತ್ತೆ. ಅರ್ಥ ಆಯ್ತಲ್ವಾ? ದಟ್ ಇಸ್ ವಾಟ್. ನೆಕ್ಸ್ಟ್, ಏರ್ ಡೆನ್ಸಿಟಿ. ಸೊ ಈ ಏರ್ ಡೆನ್ಸಿಟಿ ಅಂತ ಅಂದ್ರೆ ಈ ಏರ್ ಇರುತ್ತಲ್ವಾ, ಎಷ್ಟು ಹೆವಿ ಇದೆ, ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಅನ್ನೋದು ಡಿಫೈನ್ ಮಾಡುತ್ತೆ. ಯಾವುದು? ಏರ್ ಡೆನ್ಸಿಟಿ. ಇನ್ ಕೇಸ್ ಏನಾದ್ರೂ ಆ ಏರ್ ಏನಾದ್ರೂ ಜಾಸ್ತಿ ಡೆನ್ಸ್ ಇತ್ತು ಅಂತ ಅಂದ್ರೆ ನಮಗೆ ತುಂಬಾ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಇನ್ ಕೇಸ್ ಏನಾದ್ರೂ ಏರು ಲೆಸ್ ಡೆನ್ಸ್ ಇತ್ತು ಅಂತ ಅಂದ್ರೆ ಅದಕ್ಕೆ ತುಂಬಾ ಎನರ್ಜಿ ಲೆಸ್ ಇದೆ ಅಂತ ಅರ್ಥ. ಓಕೆ, ದಟ್ ಇಸ್ ವಾಟ್ ಏರ್ ಡೆನ್ಸಿಟಿ. ನೆಕ್ಸ್ಟ್, ರೋಟಾರ್ ಸ್ವೆಪ್ಟ್ ಏರಿಯಾ. ರೋಟಾರ್ ಸ್ವೆಪ್ಟ್ ಏರಿಯಾ ಅಂತ ಅಂದ್ರೆ ಇವಾಗ ರೊಟೇಟಿಂಗ್ ಬ್ಲೇಡ್ಸ್ ಎಷ್ಟು ಏರಿಯಾನ ಕವರ್ ಮಾಡಿರತ್ತೆ ಅಲ್ವಾ, ಆ ಒಂದು ಏರಿಯಾನ ನಾವು ರೋಟಾರ್ ಸ್ವೆಪ್ಟ್ ಏರಿಯಾ ಅಂತ ಕರಿತೀವಿ. ಓಕೆ, ಅಕಸ್ಮಾತ್ ಲಾರ್ಜರ್ ಬ್ಲೇಡ್ಸ್ ಇತ್ತು ಅಂತ ಇಟ್ಕೊಳ್ಳಿ, ಸೊ ನಮಗೆ ತುಂಬಾ ವಿಂಡ್ ನ ಕ್ಯಾಪ್ಚರ್ ಮಾಡುತ್ತದು. ಯಾವುದು? ಬ್ಲೇಡ್ಸ್. ಅಕಸ್ಮಾತ್ ತುಂಬಾ ವಿಂಡ್ ಬಂದಾಗ ಅವಾಗ ನಮಗೆ ತುಂಬಾ ಏನಾಗುತ್ತೆ, ಪವರ್ ಪ್ರೊಡ್ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ರೋಟಾರ್ ಸ್ವೆಪ್ಟ್ ಏರಿಯಾ. ನೆಕ್ಸ್ಟ್, ವಿಂಡ್ ಸ್ಟ್ರಕ್ಚರ್. ವಿಂಡ್ ಸ್ಟ್ರಕ್ಚರ್ ಅಂತ ಅಂದ್ರೆ ಯಾವಾಗ್ಲೂ ಅಷ್ಟೇ ವಿಂಡ್ ಸ್ಮೂತ್ ಮತ್ತೆ ಸ್ಟಡಿ ಆಗಿರ್ಬೇಕು. ಇನ್ ಕೇಸ್ ಏನಾದ್ರೂ ವಿಂಡ್ ಸ್ಮೂತ್ ಆಗಿತ್ತು ಅಂತ ಅಂದ್ರೆ ಸೊ ಅದೇನ್ ಮಾಡುತ್ತೆ, ನಮಗೆ ಬೆಟರ್ ಔಟ್ಪುಟ್ ನ ಕೊಡುತ್ತೆ. ಇಲ್ಲ ಅಂತ ಅಂದ್ರೆ ಇವಾಗ ವಿಂಡ್ ಸ್ಪೀಡ್ ಚೇಂಜ್ ಆಯ್ತು, ಡೈರೆಕ್ಷನ್ ಚೇಂಜ್ ಆಯ್ತು ಅಂತ ಅಂದ್ರೆ ಎಫಿಷಿಯನ್ಸಿ ಮತ್ತೆ ಎನರ್ಜಿ ಎಕ್ಸ್ಟ್ರಾಕ್ಷನ್ ಕೂಡ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್, ಆಲ್ಟಿಟ್ಯೂಡ್ ಆಫ್ ದ ಸೈಟ್. ಆಲ್ಟಿಟ್ಯೂಡ್ ಅಂತ ಅಂದ್ರೆ ಹೈಟ್. ಓಕೆನಾ? ಗ್ರೌಂಡ್ ಇಂದ ಮೇಲ್ಗಡೆ ಎಷ್ಟು ಎಷ್ಟು ಹೈಟ್ ಇದೆ. ಓಕೆನಾ? ಅಕಸ್ಮಾತ್ ಇವಾಗ ಜಾಸ್ತಿ ಹೈಟ್ ಆಗ್ತಾ 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 ವಿಂಡ್ ಸ್ಪೀಡು ಕೂಡ ಜಾಸ್ತಿ ಆಗ್ತಿರುತ್ತೆ. ಅಂದ್ರೆ ವಿಂಡ್ ಸ್ಪೀಡು ಯೂಶಲ್ ಆಗಿ ಎಲ್ಲಿ ಗ್ರೇಟರ್ ಇರುತ್ತೆ ಅಥವಾ ಜಾಸ್ತಿ ಇರುತ್ತೆ ಅಂದ್ರೆ ಗ್ರೇಟರ್ ಹೈಟ್ಸ್ ಅಂದ್ರೆ ತುಂಬಾ ಹೈಟ್ ಅಲ್ಲಿ ಇದ್ದಾಗ ವಿಂಡ್ ಸ್ಪೀಡು ಜಾಸ್ತಿ ಇರುತ್ತೆ. ಓಕೆನಾ? ಇವಾಗ ಈ ಹೈಯರ್ ಲೊಕೇಶನ್ಸ್ ಎಲ್ಲ ತುಂಬಾ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ದಟ್ ಇಸ್ ವಾಟ್ ಆಲ್ಟಿಟ್ಯೂಡ್ ಆಫ್ ದ ಸೈಟ್. ನೆಕ್ಸ್ಟ್, ಟೆರೈನ್ ಅಂಡ್ ದ ಏರೋಡೈನಮಿಕ್ ಎಫೆಕ್ಟ್ಸ್. ಸೊ ಟೆರೈನ್ ಅಂತ ಅಂದ್ರೆ ಶೇಪ್ ಆಫ್ ದ ಲ್ಯಾಂಡ್. ಇವಾಗ ಹಿಲ್ಸ್, ರಿಡ್ಜಸ್ ಇದ್ರೆ ಅಲ್ಲಿ ವಿಂಡ್ ಸ್ಪೀಡ್ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಓಕೆನಾ? ಯಾಕಂದ್ರೆ ತುಂಬಾ ಹೈಟ್ ಅಲ್ಲಿ ಇದೆ. ಓಕೆನಾ? ಇವಾಗ ಕೆಲವೊಂದು ಲೊಕೇಶನ್ಸ್ ಏನಾಗುತ್ತೆ, ತುಂಬಾ ಯಾವಾಗ್ಲೂ ಅಷ್ಟೇ ವಿಂಡ್ ಚೆನ್ನಾಗಿರುತ್ತೆ ಕೆಲವೊಂದು ಲೊಕೇಶನ್ಸ್ ಅಲ್ಲಿ. ಓಕೆನಾ? ಸೊ ದಟ್ ಇಸ್ ವಾಟ್ ಟೆರೈನ್ ಆರ್ ಏರೋಡೈನಮಿಕ್ ಎಫೆಕ್ಟ್ಸ್. ನೆಕ್ಸ್ಟ್, ಲೋಕಲ್ ಎಕೋಲಾಜಿ ಅಂಡ್ ಆಬ್ಸ್ಟ್ರಕ್ಷನ್. ಅಂದ್ರೆ ಇವಾಗ ತುಂಬಾ ಆಬ್ಜೆಕ್ಟ್ಸ್ ಅಂದ್ರೆ ಇವಾಗ ಯಾವುದು, ಟ್ರೀಸ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಸೊ ವಿಂಡ್ನೆಲ್ಲ ಬ್ಲಾಕ್ ಮಾಡ್ತಿರತ್ತೆ. ಸೊ ಈ ವಿಂಡ್ ಬ್ಲಾಕ್ ಆದಾಗ ಏನಾಗುತ್ತೆ, ಇದು ವಿಂಡ್ ಸ್ಪೀಡ್ ನ ರೆಡ್ಯೂಸ್ ಮಾಡುತ್ತೆ ಮತ್ತೆ ಟರ್ಬ್ಯುಲೆನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ದಟ್ ಇಸ್ ವಾಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ವಿತ್ ದ ಸೂಟಬಲ್ ಡಯಾಗ್ರಾಮ್ ದ ವರ್ಕಿಂಗ್ ಆಫ್ ದ ಡ್ರೈ ಸ್ಟೀಮ್ ಜಿಯೋಥರ್ಮಲ್ ಪವರ್ ಪ್ಲಾಂಟ್. ಓಕೆನಾ? ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಈಸಿ ಆಗಿದೆ, ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ಏನ್ ಗೊತ್ತಾ, ಸೊ ಇದು ರಿಸರ್ವಾಯರ್ ಅಥವಾ ಅಂಡರ್ಗ್ರೌಂಡ್ ಅಲ್ಲಿ ರಿಸರ್ವಾಯರ್ ಇರುತ್ತೆ. ಓಕೆನಾ? ಸೊ ಇದು ರಿಸರ್ವಾಯರ್, ಇದು ಕೂಲಿಂಗ್ ಟವರ್. ಕೂಲಿಂಗ್ ಟವರ್ ಏನ್ ಮಾಡುತ್ತೆ ಅಂದ್ರೆ ಸೊ ನಮಗೆ ಕೂಲ್ ವಾಟರ್ ನ ಪ್ರೊವೈಡ್ ಮಾಡುತ್ತೆ, ಕೂಲ್ ವಾಟರ್ ನ ಕಳ್ಸತ್ತೆ. ಇದನ್ನ ಕಂಡೆನ್ಸರ್ ಅಂತಾರೆ. ಓಕೆನಾ? ಈ ಕಂಡೆನ್ಸರ್ ಏನ್ ಮಾಡುತ್ತೆ ಅಂದ್ರೆ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಸ್ಟೀಮ್ ಅಥವಾ ವೇಪರ್ ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡೋದು ಈ ಕಂಡೆನ್ಸರ್ದು ಕೆಲಸ ಆಗಿರುತ್ತೆ. ಟರ್ಬೈನ್ ಏನ್ ಮಾಡುತ್ತೆ, ಟರ್ಬೈನ್ ರೊಟೇಟ್ ಆಗೋದಾಗ ಈ ಜನರೇಟರ್ ಇಂದ ಎಲೆಕ್ಟ್ರಿಸಿಟಿ ಬರುತ್ತೆ, ಅದು ನಮ್ಗೆ ಗೊತ್ತು. ಸೆಂಟ್ರಿಫ್ಯೂಗಲ್ ಸಪರೇಟರ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ನೀವು ಎಳ್ಕೊಂಡಿರ್ತೀರಲ್ವಾ ಆ ವಾಟರ್ ಅಂದ್ರೆ ಸ್ಟೀಮ್ ಅಲ್ಲಿ, ಆ ಸ್ಟೀಮ್ ಅಲ್ಲಿ ಏನಾದ್ರೂ ಇಂಪ್ಯೂರಿಟೀಸು ಅಥವಾ
ಮಾಯಿಶ್ಚರ್ ಏನಾದ್ರೂ ಇದ್ರೆ ಅದನ್ನ ತೆಗ್ದಾಕ್ಬಿಡುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಕಾಂಪೊನೆಂಟ್ಸ್ ಎಲ್ಲ ಅರ್ಥ ಆಯ್ತಲ್ವಾ. ಸೊ ಇವಾಗ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಇದು ಬಂದ್ಬಿಟ್ಟು ಡ್ರೈ ಸ್ಟೀಮ್ ಜಿಯೋ ಥರ್ಮಲ್ ಪವರ್ ಪ್ಲಾಂಟ್. ಇದೇನ್ ಮಾಡುತ್ತೆ ಅಂದ್ರೆ, ಸೊ ಕೆಳಗಡೆ ಇರುವಂತ ಅಂದ್ರೆ ಅಂಡರ್ ಗ್ರೌಂಡ್ ರಿಸರ್ವಾಯರ್ ಇರುವಂತಹ ನ್ಯಾಚುರಲಿ ಅವೈಲಬಲ್ ಡ್ರೈ ಸ್ಟೀಮ್ ನ ತಗೊಂಡು ಏನ್ ಮಾಡುತ್ತೆ ಅಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ. ಓಕೆ, ಸೊ ಫಸ್ಟಿಗೆ ಸ್ಟೀಮ್ ಫ್ರಮ್ ದ ಜಿಯೋ ಥರ್ಮಲ್ ರಿಸರ್ವಾಯರ್ is brought into the surface through the ಪ್ರೊಡಕ್ಷನ್ ವೆಲ್ ಮುಖಾಂತರ ನೀವೇನ್ ಮಾಡ್ತೀರಾ ಡ್ರೈ ಸ್ಟೀಮ್ ನ ತಗೊಳ್ತೀರಾ, ಡ್ರೈ ಸ್ಟೀಮ್ ನ ಸರ್ಫೇಸ್ಗೆ ಎತ್ಕೊಂಡ್ ಬರ್ತೀರಾ. ಅದಾದ್ಮೇಲೆ ಆ ಡ್ರೈ ಸ್ಟೀಮ್ ಏನಾಗುತ್ತೆ, ಸೊ ಸೆಂಟ್ರಿಫ್ಯೂಗಲ್ ಸೆಪರೇಟರ್ ಗೆ ಹೋಗುತ್ತೆ. ಈ ಸೆಂಟ್ರಿಫ್ಯೂಗಲ್ ಸೆಪರೇಟರ್ ಏನ್ ಮಾಡುತ್ತೆ, ಆ ಒಂದು ಡ್ರೈ ಸ್ಟೀಮ್ ಅಲ್ಲಿ ಇರೋ ಅಂತಹ ಮಾಯಿಶ್ಚರ್ ಆಗಿರ್ಲಿ, ಇಂಪ್ಯೂರಿಟೀಸ್ ಆಗಿರ್ಲಿ, ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಟರ್ಬೈನ್ಗೆ ಕಳಿಸುತ್ತೆ. ಈ ಟರ್ಬೈನ್ ಏನ್ ಮಾಡುತ್ತೆ ಅಂದ್ರೆ, ಆ ಒಂದು ಡ್ರೈ ಸ್ಟೀಮ್ ಇರುತ್ತಲ್ವಾ, ಆ ಡ್ರೈ ಸ್ಟೀಮ್ ಏನ್ ಮಾಡುತ್ತೆ, ಟರ್ಬೈನ್ಸ್ ನ ರೊಟೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ರೊಟೇಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಜನರೇಟರ್ ಇಂದ ಎಲೆಕ್ಟ್ರಿಸಿಟಿ ಬರುತ್ತೆ. ಓಕೆ, ಸೊ ಇವಾಗ ಆ ಮಿಕ್ಕಿರುವಂತ ವೇಪರ್ ಏನಿರುತ್ತೆ ಅಲ್ವಾ, ಆ ವೇಪರ್ನ ಅಥವಾ ಆ ಸ್ಟೀಮ್ ನ ಏನ್ ಮಾಡುತ್ತೆ, ಕಂಡೆನ್ಸರಿಗೆ ಕಳಿಸುತ್ತೆ. ಈ ಕಂಡೆನ್ಸರ್ ಏನ್ ಮಾಡುತ್ತೆ, ಈ ಕಂಡೆನ್ಸರ್ ಇಲ್ಲಿ ಆಲ್ರೆಡಿ ಏನಾಗಿರುತ್ತೆ, ಈ ಕೂಲಿಂಗ್ ಟವರ್ ಇಂದ ನಮಗೆ ವಾಟರ್ ಬರ್ತಿರುತ್ತೆ, ಕೂಲ್ ವಾಟರ್. ಸೊ ಈ ಕೂಲ್ ವಾಟರ್ ಇಂದ ಏನಾಗುತ್ತೆ, ಬಂದಿರೋಂತ ವೇಪರ್ಸ್ ಅಥವಾ ಸ್ಟೀಮ್ ಏನಾಗುತ್ತೆ, ವಾಟರ್ ಆಗಿ ಅಥವಾ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಲಿಕ್ವಿಡ್ ಆಗಿರುವಂತದ್ದು ಏನಾಗಿರುತ್ತೆ ಅಲ್ವಾ, ಆ ಸ್ಟೀಮ್ ಏನಾಗಿರುತ್ತೆ, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ, ಆ ಒಂದು ವಾಟರ್ನ ವಾಪಸ್ಸು ನಾವು ರೀ ಇಂಜೆಕ್ಷನ್ ವೆಲ್ ಮುಖಾಂತರ ನಾವು ವಾಪಸ್ಸು ಅಂಡರ್ ಗ್ರೌಂಡ್ ರಿಸರ್ವಾಯರ್ಗೆ ಕಳಿಸ್ತೀವಿ. ಅರ್ಥ ಆಯ್ತಲ್ವಾ. ಸೊ ದಿಸ್ ಇಸ್ ದ ವರ್ಕಿಂಗ್ ಆಫ್ ದ ಡ್ರೈ ಸ್ಟೀಮ್ ಜಿಯೋ ಥರ್ಮಲ್ ಪವರ್ ಪ್ಲಾಂಟ್. ನಾನು ಹೆಂಗ್ ಹೇಳ್ದೆ ಹಂಗೆ ಬರಿತಾ ಹೋಗಿ. ನೋಡೋಣ ಇವಾಗ ಪಾಯಿಂಟ್ಸ್. ಸೊ ಇವಾಗ ಏನ್ ಮಾಡ್ತೀವಿ, ಆ ಸ್ಟೀಮ್ ನ ಪಾಸ್ ಥ್ರೂ ದ ಸೆಂಟ್ರಿಫ್ಯೂಗಲ್ ಸೆಪರೇಟರ್, ದಟ್ ಇಸ್ ರಿಮೂವ್ಸ್ ದ ಮಾಯಿಶ್ಚರ್ ಅಂಡ್ ಇಂಪ್ಯೂರಿಟೀಸ್. ಆಮೇಲೆ ಆ ಪ್ಯೂರಿಫೈಡ್ ಡ್ರೈ ಸ್ಟೀಮ್ ನ ನಾವು ಟರ್ಬೈನಿಗೆ ಸಪ್ಲೈ ಮಾಡ್ತೀವಿ. ದಟ್ ಸ್ಟೀಮ್ ಎಂಟರ್ಸ್ ದ ಟರ್ಬೈನ್ ಅಂಡ್ ರೊಟೇಟ್ಸ್ ದ ಟರ್ಬೈನ್ ಬ್ಲೇಡ್ಸ್. ಓಕೆನಾ. ಆಮೇಲೆ ಈ ರೊಟೇಟಿಂಗ್ ಟರ್ಬೈನ್ ಏನ್ ಮಾಡುತ್ತೆ, ಡ್ರೈವ್ಸ್ ದ ಜನರೇಟರ್, ದಟ್ ಪ್ರೊಡ್ಯೂಸಸ್ ದ ಎಲೆಕ್ಟ್ರಿಕಲ್ ಪವರ್. ಆಮೇಲೆ ಇವಾಗ ಆ ಸ್ಟೀಮ್ ಬಂದಿರುತ್ತೆ ಅಲ್ವಾ ಟರ್ಬೈನ್ ಇಂದ, ಅದೇನಾಗುತ್ತೆ, ಕಂಡೆನ್ಸರಿಗೆ ಹೋಗುತ್ತೆ. ಕಂಡೆನ್ಸರ್ ಏನ್ ಮಾಡುತ್ತೆ, ಆ ಸ್ಟೀಮ್ ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ವಾಟರ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ಕಂಡೆನ್ಸ್ಡ್ ವಾಟರ್ ಈಸ್ ಪಂಪ್ಡ್ ಬ್ಯಾಕ್ ಟು ದ ರಿಸರ್ವಾಯರ್ ಥ್ರೂ ದ ಕಂಡೆನ್ಸ್ಡ್ ಪಂಪ್. ಓಕೆನಾ. ವಾಟರ್ ಈಸ್ ಸಪ್ಲೈಡ್ ಫ್ರಮ್ ದ ಕೂಲಿಂಗ್ ಟವರ್, ಹೆಲ್ಪ್ಸ್ ಫಾರ್ ದ ಕಂಡೆನ್ಸೇಷನ್ ಪ್ರೋಸೆಸ್ ಅಂಡ್ ಸರ್ಕ್ಯುಲೇಟ್ ಬ್ಯಾಕ್ ಇನ್ ಟು ದ ರಿಯೂಸ್. ಸೊ ಇದು ಕೂಲಿಂಗ್ ವಾಟರ್ ಬಗ್ಗೆ ಹೇಳ್ತಿದೆ. ಅಂದ್ರೆ ಇವಾಗ ನಾವು ಕೂಲಿಂಗ್ ವಾಟರ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ, ಕೋಲ್ಡ್ ವಾಟರ್ ನ ಕಂಡೆನ್ಸರಿಗೆ ಸಪ್ಲೈ ಮಾಡೋದಕ್ಕೆ. ಆಮೇಲೆ ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಾದ್ಮೇಲೆ ಅದು ಕೆಳಗಡೆ ಬಿಡ್ತಾರೆ, ಅಂದ್ರೆ ವಾಪಸ್ಸು ಅಂಡರ್ ಗ್ರೌಂಡ್ ಬಿಡ್ತಾರೆ. ಸೊ ಅವರು ಕೂಲಿಂಗ್ ವಾಟರ್ ಬಗ್ಗೆ ಹೇಳಿದ್ದಾರೆ. ಸೊ ಫೈನಲಿ ಅದನ್ನ ರೀ ಇಂಜೆಕ್ಷನ್ ವೆಲ್ ಕೆಳಗಡೆ ಹಾಕ್ತಿವಿ. ದಟ್ಸ್ ಇಟ್. ಓಕೆನಾ. ನಾನು ವರ್ಕಿಂಗ್ ಏನೇನ್ ಹೇಳ್ದೆ ಅದೇ ಇದೆ ಅಷ್ಟೇ. ಓಕೆನಾ. ಸೊ ನೀವು ಅದೇ ತರ ನಾನು ಏನ್ ಹೇಳ್ದೆ ಹಂಗೆ ಬರೀರಿ. ಓಕೆ, ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಇನ್ನೊಂದ್ಸತಿ ನಾನು ಪಾಯಿಂಟ್ಸ್ ನ ಓದ್ದೆ. ಓಕೆ, ನೆಕ್ಸ್ಟ್, ವಾಟ್ ಆರ್ ದ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ಜಿಯೋ ಥರ್ಮಲ್ ಕನ್ವರ್ಷನ್. ಏನೇನ್ ಪ್ರಾಬ್ಲಮ್ಸ್ ಅಕ್ಕರ್ ಆಗತ್ತೆ ಅಂತ ಕೇಳಿದ್ದಾರೆ. ಸೊ ಫಸ್ಟಿಗೆ ಲಿಮಿಟೆಡ್ ಅವೈಲಬಿಲಿಟಿ ಆಫ್ ದ ಸೈಟ್ಸ್. ಅಂದ್ರೆ ಇವಾಗ ಜಿಯೋ ಥರ್ಮಲ್ ಎನರ್ಜಿ ಅಂದ್ರೆ ಆ ಒಂದು ಪ್ಲಾಂಟ್ ನ ಇನ್ಸ್ಟಾಲ್ ಮಾಡೋದಕ್ಕೆ ಎಲ್ಲಾ ಲೊಕೇಶನ್ಸ್ ಅಲ್ಲಿ ಸಾಧ್ಯ ಇಲ್ಲ, ಲಿಮಿಟೆಡ್ ಲೊಕೇಶನ್ಸ್ ಮಾತ್ರ. ಓಕೆನಾ. ಸೊ ಜಿಯೋ ಥರ್ಮಲ್ ಎನರ್ಜಿ ಈಸ್ ಅವೈಲಬಲ್ ಓನ್ಲಿ ಅಟ್ ದ ಸ್ಪೆಸಿಫಿಕ್ ಲೊಕೇಶನ್ ವೇರ್ ದ ಜಿಯೋ ಥರ್ಮಲ್ ರಿಸರ್ವಾಯರ್ಸ್ ಎಕ್ಸಿಸ್ಟ್. ಎಲ್ಲಾ ಲೊಕೇಶನ್ಸ್ ಅಲ್ಲಿ ಅದನ್ನ ನೀವು ಮಾಡೋದಕ್ಕಾಗಲ್ಲ. ಎಲ್ಲಿ ಜಿಯೋ ಥರ್ಮಲ್ ರಿಸರ್ವಾಯರ್ಸ್ ಎಕ್ಸಿಸ್ಟ್ ಇರತ್ತೆ, ನೀವು ಅಲ್ಲಿ ಮಾತ್ರ ನೀವೇನ್ ಮಾಡ್ಬೋದು, ಈ ತರ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ಮತ್ತೆ ಹೈ ಇನಿಷಿಯಲ್ ಕಾಸ್ಟ್. ಯೂಶುವಲ್ ಆಗಿ ನೀವು ಯಾವುದೇ ರಿನ್ಯೂವಬಲ್ ಎನರ್ಜಿದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅಥವಾ ಏನಾದ್ರೂ ಇನ್ಸ್ಟಾಲ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತ ಅಂದ್ರೆ, ವಿತ್ ರೆಸ್ಪೆಕ್ಟ್ ಟು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಇಂದ, ಸೊ ಆಬ್ವಿಯಸ್ಲಿ ಫಸ್ಟ್ಗೆ ಇನಿಷಿಯಲ್ ಕಾಸ್ಟ್ ತುಂಬಾನೇ ಜಾಸ್ತಿನೇ ಇರುತ್ತೆ. ಓಕೆನಾ. ದಟ್ ಇಸ್ ವಾಟ್ ಹೈ ಇನಿಷಿಯಲ್ ಕಾಸ್ಟ್. ಆಮೇಲೆ ಕೊರೋಷನ್ ಅಂಡ್ ಸ್ಕೇಲಿಂಗ್. ಹೌದು, ಇವಾಗ ಜಿಯೋ ಥರ್ಮಲ್ ಎನರ್ಜಿ ಅಂದ್ರೇನು, ಕೆಳಗಡೆ ಅಂಡರ್ ಗ್ರೌಂಡ್ ಇಂದ ನೀವು ವಾಟರ್ ನ ತಗೊಳ್ತೀರಾ ಅಲ್ವಾ, ರಿಸರ್ವಾಯರ್ಸ್ ಇಂದ. ಸೊ ಆ ವಾಟರ್ ತಗೊಳ್ಬೇಕಾದ್ರೆ ಆ ಒಂದು ವಾಟರ್ ಏನಾಗಿರ್ಬೋದು, ಸಾಲ್ಟ್ ಆಗಿರ್ಬೋದು ಅಥವಾ ಬೇರೆ ಮಿನರಲ್ಸ್ ಜೊತೆ ಡಿಸಾಲ್ವ್ ಆಗಿರುವಂತ ಇರ್ಬೋದು. ಓಕೆನಾ. ಇದೇನ್ ಮಾಡುತ್ತೆ, ಪೈಪ್ ಇಂದ ಬರುತ್ತೆ ಅಲ್ವಾ, ಕೆಳಗಡೆಯಿಂದ ಮೇಲೆ, ಅದೇನಾಗುತ್ತೆ, ಇವಾಗ ಸಾಲ್ಟ್ ಏನಾದ್ರೂ ಇದ್ರೆ ಅದು ಅಲ್ಲೇ ಕಟ್ಕೊಂಡ್ಬಿಟ್ಟು ಕೊರೋಷನ್ ಆಗ್ಬೋದು. ಓಕೆ, ದಟ್ ಈಸ್ ವಾಟ್ ಕೊರೋಷನ್ ಅಂಡ್ ಸ್ಕೇಲಿಂಗ್. ನೆಕ್ಸ್ಟ್,
ಕೊರೋಡ್ ಆದ್ರೆ ಏನಾಗುತ್ತೆ, ನಮಗೆ ಪವರ್ ಕೂಡ ಬರೋದು ಕಡಿಮೆ ಆಗೋಗ್ಬಿಡುತ್ತೆ. ದೆನ್ ಎಮಿಷನ್ಸ್ ಆಫ್ ಗ್ಯಾಸಸ್. ಇವಾಗ ಜಿಯೋಥರ್ಮಲ್ ಸ್ಟೀಮ್ ಕೆಳಗಡೆಯಿಂದ ಏನ್ ಬರುತ್ತೆ, ಅದರಲ್ಲಿ ಗ್ಯಾಸಸ್ಗಳಿರ್ಬೋದು. ಇವಾಗ ಹೈಡ್ರೋಜನ್ ಸಲ್ಫೈಡ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಅಮೋನಿಯಾ ಇರ್ಬೋದು, ಮೀಥೇನ್ ಇರ್ಬೋದು. ಇದೆಲ್ಲ ಏನ್ ಮಾಡುತ್ತೆ, ಎನ್ವಿರಾನ್ಮೆಂಟ್ಗೆ ಅಫೆಕ್ಟ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಡಿಸ್ಪೋಸಲ್ ಆಫ್ ಜಿಯೋಥರ್ಮಲ್ ವಾಟರ್. ಅಂದ್ರೆ ಇವಾಗ ಹಾಟ್ ವಾಟರ್ ಡಿಸ್ಚಾರ್ಜ್ ಫ್ರಮ್ ದ ಜಿಯೋಥರ್ಮಲ್ plants may contain the harmful minerals and chemicals, creating the disposal problems. ಅಂದ್ರೆ ಇವಾಗ ಡಿಸ್ಚಾರ್ಜ್ ಆಗುವಂತ ವಾಟರ್ ಅಲ್ಲಿ, ಇವಾಗ ಎಲ್ಲ ಆದ್ಮೇಲೆ ವಾಟರ್ ವಾಪಸ್ ಹೋಗುತ್ತಲ್ಲ, ಆವಾಗ ಡಿಸ್ಚಾರ್ಜ್ ಆಗುವಂತ ವಾಟರ್ ಅಲ್ಲಿ ಕೆಲವೊಂದು ಹಾರ್ಮ್ಫುಲ್ ಮಿನರಲ್ಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು ಅಂತ ಹೇಳ್ತಿದೆ. ಓಕೆ. ನೆಕ್ಸ್ಟ್ ಲ್ಯಾಂಡ್ ಸಬ್ಸಿಡೆನ್ಸ್ ಅಂದ್ರೆ ಕಂಟಿನ್ಯೂಸ್ ಎಕ್ಸ್ಟ್ರಾಕ್ಷನ್ಸ್ ಆಫ್ ದ ಜಿಯೋಥರ್ಮಲ್ ಫ್ಲೂಯಿಡ್ಸ್ ಮೇ ಕಾಸ್ ಶ್ರಿಂಕಿಂಗ್ ಆಫ್ ದ ಲ್ಯಾಂಡ್. ಅಂದ್ರೆ ಇವಾಗ ನೀವು ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಿರೋದ್ರಿಂದ, ಇವಾಗ ಜಿಯೋಥರ್ಮಲ್ ಫ್ಲೂಯಿಡ್ಸ್ ನ ನೀವು ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಿಂದ ಏನಾಗ್ಬೋದು ಅಂತ ಅಂದ್ರೆ, ಇವಾಗ ಲ್ಯಾಂಡ್ ಎಲ್ಲ ತಗ್ಗು ಪ್ರದೇಶ ಅಂತಾರಲ್ವಾ, ಲ್ಯಾಂಡ್ ಏನಾಗ್ಬಿಡುತ್ತೆ, ಸ್ವಲ್ಪ ಕುಸಿಯುತ್ತೆ. ಓಕೆ, ದಟ್ ಇಸ್ ವಾಟ್. ನೆಕ್ಸ್ಟ್ ರಿಸರ್ವಾಯರ್ ಡಿಪ್ಲೀಷನ್ ಅಂತ ಅಂದ್ರೆ ಎಕ್ಸೆಸಿವ್ ಯೂಸ್ ಆಫ್ ದ ಸ್ಟೀಮ್ ಅಂಡ್ ದ ಹಾಟ್ ವಾಟರ್ ಕ್ಯಾನ್ ರಿಡ್ಯೂಸ್ ದ ಪ್ರೆಷರ್ ಇನ್ಸೈಡ್ ದ ರಿಸರ್ವಾಯರ್. ನೀವು ಆ ಸ್ಟೀಮ್ ನ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಮತ್ತೆ ಅದೇನ್ ಮಾಡುತ್ತೆ, ಪ್ರೆಷರ್ ನ ಡಿಕ್ರೀಸ್ ಮಾಡುತ್ತೆ ರಿಸರ್ವಾಯರ್ ಅಲ್ಲಿ. ಸೊ ದಿಸ್ ಡಿಕ್ರೀಸಸ್ ದ ಪವರ್ ಜನರೇಷನ್. ನೆಕ್ಸ್ಟ್ ನಾಯ್ಸ್ ಪೊಲ್ಯೂಷನ್. ಹೌದು, ಇದು ತುಂಬಾ ನಾಯ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಅರ್ಥ್ಕ್ವಿಕ್ ರಿಸ್ಕ್. ಅಂದ್ರೆ ಎಕ್ಸ್ಟ್ರಾಕ್ಷನ್ ಅಂಡ್ ದ ರೀಇಂಜೆಕ್ಷನ್ ಆಫ್ ದ ಜಿಯೋಥರ್ಮಲ್ ಫ್ಲೂಯಿಡ್ಸ್ ಮೇ ಕಾಸ್ ದ ಸ್ಮಾಲ್ ಅರ್ಥ್ಕ್ವಿಕ್ಸ್. ಸೊ ಈ ತರ ನೀವು ಎಕ್ಸ್ಟ್ರಾಕ್ಟ್ ಮಾಡೋದು ಮತ್ತೆ ರೀಇಂಜೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಕೆಲವೊಂದ್ಸತಿ ಸ್ಮಾಲ್ ಅರ್ಥ್ಕ್ವಿಕ್ಸ್, ಸೊ ಅಥವಾ ಗ್ರೌಂಡ್ ವೈಬ್ರೇಷನ್ಸ್ ಈ ತರ ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಮೇಂಟೆನೆನ್ಸ್ ಪ್ರಾಬ್ಲಮ್. ಸೊ ಇವಾಗ ಹೈ ಟೆಂಪರೇಚರ್ ಅಂಡ್ ಕೊರೂಸಿವ್ ಫ್ಲೂಯಿಡ್ಸ್ ಸೊ ಇನ್ಕ್ರೀಸಸ್ ದ ಮೇಂಟೆನೆನ್ಸ್ ಅಂಡ್ ದ ರಿಕ್ವೈರ್ಡ್ ಕಾಸ್ಟ್. ಸೊ ಇವಾಗ ಇದು ಡ್ರೈ ಸ್ಟೀಮ್ ಆಯ್ತು. ಇವಾಗ ನೀವು ನೆಕ್ಸ್ಟ್ ಇನ್ನ 2 ಟೈಪ್ಸ್ ಆಫ್ ಸ್ಟೀಮ್ಸ್ ಇದಾವೆ. ಸೊ ಇವಾಗ ನೀವು ಕೆಳಗಡೆಯಿಂದ ಗ್ರೌಂಡ್ ಇಂದ ನೀವೇನ್ ಮಾಡ್ತೀರಾ, ಹಾಟ್ ವಾಟರ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಓಕೆನಾ. ಸೊ ಅದೇನ್ ಮಾಡ್ಬೋದು, ಸೊ ದಟ್ ಕ್ಯಾನ್ ಇನ್ಕ್ರೀಸ್ ದ ಮೇಂಟೆನೆನ್ಸ್ ರಿಕ್ವೈರ್ಮೆಂಟ್ಸ್ ಅಂಡ್ ದ ಕಾಸ್ಟ್. ಸೊ ಇವಾಗ ಹೈ ಟೆಂಪರೇಚರ್ ಅಂಡ್ ಕೊರೂಸಿವ್ ಫ್ಲೂಯಿಡ್ ಇವಾಗ ನೀವು ಎತ್ಕೊಂತೀರಾ ಅಲ್ವಾ, ಸೊ ಅವಾಗ ಏನಾಗುತ್ತೆ, ತುಂಬಾ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಓಕೆ, ದಟ್ ಇಸ್ ವಾಟ್. ನೆಕ್ಸ್ಟ್ 5th ಒನ್ ಬಂದ್ಬಿಟ್ಟು ಡಿಸ್ಕ್ರೈಬ್ ದ ಮೇನ್ ಕನ್ಸಿಡರೇಷನ್ ಇನ್ ಸೆಲೆಕ್ಟಿಂಗ್ ದ ಸೈಟ್ ಫಾರ್ ದ ವಿಂಡ್ ಜನರೇಟರ್. ಇವಾಗ ನಾವು ವಿಂಡ್ ಟರ್ಬೈನ್ ನ ಇನ್ಸ್ಟಾಲ್ ಮಾಡ್ಬೇಕು ಅಂತ ಅಂದ್ರೆ ನಾವು ಎಲ್ಲೆಲ್ಲೋ ಇನ್ಸ್ಟಾಲ್ ಮಾಡೋದಕ್ಕಾಗೋದಿಲ್ಲ. ಓಕೆನಾ. ನಾವು ಕರೆಕ್ಟ್ ಪ್ಲೇಸ್ ಗಳನ್ನ ಚೂಸ್ ಮಾಡ್ಬೇಕು. ಹೆಂಗೆ ಅಂದ್ರೆ, ಇವಾಗ ಸ್ಟ್ರಾಂಗ್ ವಿಂಡ್ ಇದ್ರೆ ನಮಗೆ ಜಾಸ್ತಿ ಪವರ್ ಬರುತ್ತೆ. ಓಕೆನಾ. ಅದರಿಂದ ಸೊ ಫಸ್ಟಿಗೆ ಅವೈಲಬಿಲಿಟಿ ಆಫ್ ಹೈ ಆವರೇಜ್ ವಿಂಡ್ ಸ್ಪೀಡ್ ಅಂದ್ರೆ ಇವಾಗ ನೀವು ಸೆಲೆಕ್ಟ್ ಮಾಡ್ತಿರಲ್ವಾ ಪ್ಲೇಸ್, ಆ ಪ್ಲೇಸ್ ಅಲ್ಲಿ ಸ್ಟ್ರಾಂಗ್ ವಿಂಡ್ ಇರ್ಬೇಕು ಥ್ರೂ ಔಟ್ ದ ಇಯರ್. ಅಂದ್ರೆ ಪೂರ್ತಿ ಇಯರ್ ಸ್ಟ್ರಾಂಗ್ ವಿಂಡ್ಸ್ ಇರ್ಬೇಕು. ಓಕೆನಾ. ನಮ್ಗೆ ಜಾಸ್ತಿ ವಿಂಡ್ ಬಂದ್ರೆ ಜಾಸ್ತಿ ಎಲೆಕ್ಟ್ರಿಸಿಟಿ ಬರುತ್ತೆ. ನೆಕ್ಸ್ಟ್ ಒನ್ ಅವೈಲಬಿಲಿಟಿ ಆಫ್ ದ ವಿಂಡ್ ಡೇಟಾ. ಅಂದ್ರೆ ಆ ಪ್ಲೇಸ್ ನೀವು ಪ್ರೀವಿಯಸ್ ಡೇಟಾಗಳನ್ನ ನೋಡ್ಬೇಕು. ಅಂದ್ರೆ ಆ ಪ್ಲೇಸ್ ಅಲ್ಲಿ ಲೈಕ್ ಎಷ್ಟು ಸ್ಪೀಡ್ ಇದೆ ವಿಂಡು, ಆಮೇಲೆ ನಾವು ಇನ್ಸ್ಟಾಲ್ ಮಾಡ್ಬೋದಾ ಅಲ್ಲಿ ಟರ್ಬೈನ್ ಅಂತ ನಾವು ಆ ಡೇಟಾನ ನೋಡ್ಬಿಟ್ಟು ಡಿಸೈಡ್ ಮಾಡ್ಬೇಕು. ಈ ವಿಂಡ್ ಡೇಟಾ ನಮಗೆ ಪವರ್ ಜನರೇಷನ್, ಎಷ್ಟು ಪವರ್ ಜನರೇಟ್ ಆಗ್ಬೋದು ಅನ್ನೋದು ಒಂದು ಅನಾಲಿಸಿಸ್ ನ ಕೊಡುತ್ತೆ. ಓಕೆ. ನೆಕ್ಸ್ಟ್ ಅವೈಲಬಿಲಿಟಿ ಆಫ್ ದ ವಿಂಡ್ ವಿಟಿ ಕರ್ವ್. ಓಕೆನಾ. ಏನಿದು ವಿಟಿ ಕರ್ವ್ ಅಂದ್ರೆ ವೆಲಾಸಿಟಿ ಮತ್ತೆ ಟೈಮ್ ಅಂತ. ವಿಟಿ ಅಂದ್ರೆ ವೆಲಾಸಿಟಿ, ಟೈಮ್. ಇದೇನ್ ತೋರ್ಸುತ್ತೆ ಅಂದ್ರೆ ವಿಂಡ್ ಸ್ಪೀಡು ಟೈಮ್ ಹೋಗ್ತಾ ಹೋಗ್ತಾ ಹೆಂಗೆ ಚೇಂಜ್ ಆಗತ್ತೆ ಅನ್ನೋದನ್ನ ತೋರ್ಸುತ್ತೆ. ಇದು ನಮಗೆ ವಿಂಡ್ ಯಾವಾಗ್ಲೂ ಅವೈಲಬಲ್ ಇರತ್ತಾ ಇರಲ್ವಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ನೇಚರ್ ಆಫ್ ದ ವಿಂಡ್. ಅಂದ್ರೆ ವಿಂಡ್ ಯಾವಾಗ್ಲೂ ಕೂಡ ಸ್ಮೂತ್ ಮತ್ತೆ ಸ್ಟಡಿ ಆಗಿರ್ಬೇಕು. ಸಡನ್ ಆಗಿ ಏನಾದ್ರೂ ಇವಾಗ ವಿಂಡ್ ಡೈರೆಕ್ಷನ್ ಚೇಂಜ್ ಆಯ್ತು, ಆಮೇಲೆ ಈ ತರ ಎಲ್ಲ ಇದು ಡೈರೆಕ್ಷನ್ ಚೇಂಜ್ ಆಯ್ತು ಅಂತ ಅಂದ್ರೆ ಸೊ ಅವಾಗ ಏನಾಗುತ್ತೆ, ನಮಗೆ ಎಫಿಷಿಯನ್ಸಿ ರೆಡ್ಯೂಸ್ ಆಗೋಗ್ಬಿಡುತ್ತೆ. ಓಕೆ. ನೆಕ್ಸ್ಟ್ ಹೈಟ್ ಆಫ್ ದ ಸೈಟ್. ಅಂದ್ರೆ ಇವಾಗ ನಮಗೆ ಏನಂತ ಹೇಳಿದೆ ನಾನು, ತುಂಬಾ ಜಾಸ್ತಿ ಗ್ರೌಂಡ್ ಲೆವೆಲ್ ಇಂದ ಜಾಸ್ತಿ ಹೈಟ್ ಹೋದಾಗ ಅಲ್ಲಿ ವಿಂಡ್ ಸ್ಪೀಡ್ ಜಾಸ್ತಿ ಇರುತ್ತೆ ಅಂತ ಹೇಳಿದೆ. ಓಕೆನಾ. ಸೊ ದಟ್ ಇಸ್ ವಾಟ್. ಹೈಯರ್ ಪ್ಲೇಸಸ್ ಅಲ್ಲಿ ನಮಗೆ ಸ್ಟ್ರಾಂಗರ್ ವಿಂಡ್ಸ್ ಬರುತ್ತೆ, ಜಾಸ್ತಿ ವಿಂಡ್ ಆದ್ರೆ ನಮಗೆ ಜಾಸ್ತಿ ಪವರ್ ಬರುತ್ತೆ. ಓಕೆ. ನೆಕ್ಸ್ಟ್ ಟೆರೈನ್ ಕಂಡೀಷನ್ಸ್ ಅಂದ್ರೆ ಏನು, ಹಿಲ್ಸ್, ರಿಡ್ಜಸ್ ಇಲ್ಲೆಲ್ಲ ವಿಂಡ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ನಮಗೆ ಗುಡ್ ಟೆರೈನ್ ಏನ್ ಮಾಡುತ್ತೆ, ಜಾಸ್ತಿ ಪವರ್ ನ ಜನರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ಲೋಕಲ್
ಸರೌಂಡಿಂಗ್ಸ್ ಅಂತ ಅಂದ್ರೆ ನಾನು ಏನ್ ಹೇಳ್ದೆ, ಲೋಕಲ್ ಸರೌಂಡಿಂಗ್ಸ್ ಅಂದ್ರೆ ಏನೇನ್ ಕಾಣಿಸುತ್ತೆ ಲೋಕಲಿ ನಿಮಗೆ? ಮರ, ಗಿಡ ಮತ್ತೆ ಬಿಲ್ಡಿಂಗ್ಸು, ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ವಿಂಡ್ನ ಬರೋದಕ್ಕೆ, ವಿಂಡ್ ಸ್ಪೀಡ್ಗೆ ಅಥವಾ ವಿಂಡ್ ಬರೋದಕ್ಕೆ ಬ್ಲಾಕ್ ಮಾಡ್ಬಿಡತ್ತೆ. ಓಕೆನಾ? ಅದಕ್ಕೆ ಓಪನ್ ಏರಿಯಾಸ್ ನ ಪ್ರಿಫರ್ ಮಾಡ್ತಾರೆ ಇನ್ ಆರ್ಡರ್ ಟು ಇನ್ಸ್ಟಾಲ್ ದೀಸ್ ಥಿಂಗ್ಸ್. ಓಕೆ, ಸೊ ನೆಕ್ಸ್ಟ್ ನೇಚರ್ ಆಫ್ ದ ಗ್ರೌಂಡ್. ನೇಚರ್ ಆಫ್ ದ ಗ್ರೌಂಡ್ ಅಂದ್ರೆ ಗ್ರೌಂಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಸೊ ಈ ಗ್ರೌಂಡ್ ಸ್ಟ್ರಾಂಗ್ ಆಗಿರ್ಬೇಕು ಮತ್ತೆ ಸಪೋರ್ಟ್ ಮಾಡಬೇಕು ಟವರಿಗೆ. ಓಕೆನಾ? ದಟ್ ಇಸ್ ವಾಟ್ ಗ್ರೌಂಡ್ ಕಂಡೀಷನ್. ಸಾಯಿಲ್ ಅಂಡ್ ದ ಗ್ರೌಂಡ್ ಶುಡ್ ಬಿ ಸ್ಟ್ರಾಂಗ್ ಎನಫ್ ಟು ಸಪೋರ್ಟ್ ದ ವಿಂಡ್ ಟರ್ಬೈನ್ ಅಂಡ್ ಟವರ್ ಅಂಡ್ ದ ಫೌಂಡೇಶನ್. ದ ಸ್ಟೇಬಲ್ ಫೌಂಡೇಶನ್ ಎನ್ಶೂರ್ಸ್ ದ ಸೇಫರ್ ಆಪರೇಷನ್ಸ್. ಅಂದ್ರೆ ಎಷ್ಟು ಸ್ಟೇಬಲ್ ಆಗಿರುತ್ತೆ ನಮ್ಮ ಫೌಂಡೇಶನ್, ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ನಮ್ಮ ಫೌಂಡೇಶನ್, ಅಷ್ಟೇ ಆಪರೇಷನ್ಸ್ ಸೇಫ್ ಆಗಿ ಮಾಡ್ತಾ ಹೋಗ್ಬೋದು. ಓಕೆ, ಕಾಸ್ಟ್ ಆಫ್ ದ ಲ್ಯಾಂಡ್. ಕಾಸ್ಟ್ ಆಫ್ ದ ಲ್ಯಾಂಡ್ ಅಂದ್ರೆ ಲ್ಯಾಂಡ್ ಶುಡ್ ಬಿ ರೀಸನಬಲಿ ಪ್ರೈಸ್ಡ್. ತುಂಬಾ ಕಾಸ್ಟ್ಲಿ ಆಗಿರಬಾರ್ದು, ರೀಸನಬಲ್ ಆಗಿ ಪ್ರೈಸ್ ಇರಬೇಕು. ಓಕೆನಾ? ಸೊ ಲೋಯರ್ ಲ್ಯಾಂಡ್ ಕಾಸ್ಟ್ ಆದ್ರೆ ನಮಗೆ ಪ್ರಾಜೆಕ್ಟ್ ಕಾಸ್ಟ್ ಕೂಡ ಕಡಿಮೆ ಆಗೋಗ್ಬಿಡುತ್ತೆ. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗೋಗ್ಬಿಡುತ್ತೆ ಅವಾಗ. ಓಕೆನಾ? ದಟ್ ಇಸ್ ವಾಟ್. ನೆಕ್ಸ್ಟ್ ಕ್ಲೈಮ್ಯಾಟಿಕ್ ಅಂಡ್ ದ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್. ಡಸ್ಟ್ ಆಗಿರ್ಬೋದು, ಸ್ಟೋಮ್ಸ್ ಆಗಿರ್ಬೋದು, ಸಾಲ್ಟ್ ಸ್ಪ್ರೇ ಆಗಿರ್ಬೋದು, ಐಸಿಂಗ್ ಆಗಿರ್ಬೋದು, ಇದೆಲ್ಲ ಏನಾಗ್ಬಿಡುತ್ತೆ, ಟರ್ಬೈನ್ಸ್ ನ ಡ್ಯಾಮೇಜ್ ಮಾಡುತ್ತೆ. ಸೊ ಈ ಒಂದು ಫ್ಯಾಕ್ಟರ್ಸ್ ಕೂಡ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು. ಸೊ ಪ್ರೊಟೆಕ್ಟ್ ಮಾಡಬೇಕು ಆ ಟರ್ಬೈನ್ಸ್ ನಾಗ್ಲಿ ಅಥವಾ ವಿಂಡ್ ಮಿಲ್ಸ್ ನಾಗ್ಲಿ ಈ ಒಂದು ಇದರಿಂದ. ಓಕೆನಾ? ಈ ಒಂದು ಕಂಡೀಷನ್ಸ್ ಇಂದ. ನೆಕ್ಸ್ಟ್ ಕ್ವೆಶ್ಚನ್ ಬಂದು ಲಿಸ್ಟ್ ದ ಟೈಪ್ಸ್ ಆಫ್ ಜಿಯೋಥರ್ಮಲ್ ಸ್ಟೇಷನ್ ಅಂಡ್ ಎಕ್ಸ್ಪ್ಲೇನ್ ಎನಿ ಒನ್ ಆಫ್ ವಿತ್ ದ ಸ್ಕೀಮ್ಯಾಟಿಕ್ ಡಯಾಗ್ರಾಮ್. ಸೊ ಜಿಯೋಥರ್ಮಲ್ ಸ್ಟೇಷನ್ ಟೈಪ್ಸ್ ಯಾವ್ದು ಅಂದ್ರೆ ಡ್ರೈ ಸ್ಟೀಮ್ ಜಿಯೋಥರ್ಮಲ್ ಪವರ್ ಪ್ಲಾಂಟ್, ಇದ್ರ ಬಗ್ಗೆ ನಾವು ಆಲ್ರೆಡಿ ಓದಿದೀವಿ. ನೆಕ್ಸ್ಟ್ ಫ್ಲಾಶ್ ಸ್ಟೀಮ್ ಜಿಯೋಥರ್ಮಲ್ ಪವರ್ ಪ್ಲಾಂಟ್, ಬೈನರಿ ಸೈಕಲ್ ಜಿಯೋಥರ್ಮಲ್ ಪವರ್ ಪ್ಲಾಂಟ್. ಸೊ ಇದನ್ನ ಕೇಳಿದ್ರೆ ನಿಮ್ಗೆ ಯಾವ್ದು ಗೊತ್ತು ಪರ್ಫೆಕ್ಟ್ ಆಗಿ ಅದನ್ನ ಬರಿಬಹುದು. ಇವಾಗ ಆಲ್ರೆಡಿ ನಾನು ಡ್ರೈ ಸ್ಟೀಮ್ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಅದಕ್ಕೆ ನಾನು ಏನ್ ಮಾಡಿದೀನಿ, ಇದನ್ನ ಫ್ಲಾಶ್ ಸ್ಟೀಮ್ ಬಗ್ಗೆನೂ ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ. ಇನ್ ಕೇಸ್ ಅವರು ಫ್ಲಾಶ್ ಸ್ಟೀಮ್ ಸಪರೇಟ್ ಆಗಿ ಕೇಳಿದ್ರೆ ಯು ಪೀಪಲ್ ಹ್ಯಾವ್ ಟು ಬಿ ರೆಡಿ ಟು ರೈಟ್ ದಿಸ್ ಥಿಂಗ್ಸ್. ಓಕೆ, ಸೊ ಇದ್ರಲ್ಲಿ ಏನಾಗುತ್ತೆ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೀವೇನ್ ಮಾಡ್ತೀರಾ, ಫಸ್ಟ್ ಈ ಡಯಾಗ್ರಾಮ್ ನ ಮಾಡ್ಬೇಕು. ಸೇಮ್ ಅಲ್ಲೇನಿತ್ತು ಕಾನ್ಫಿಗರೇಷನ್ ಸಪರೇಷನ್ ಇತ್ತಲ್ವಾ, ಇಲ್ಲಿ ಏನ್ ಮಾಡ್ತೀವಿ ನಾವು, ಫ್ಲಾಶ್ ಸಪರೇಟರ್ ನ ನಾವು ಯೂಸ್ ಮಾಡ್ತೀವಿ. ಸೊ ಈ ಫ್ಲಾಶ್ ಸಪರೇಟರ್ ಏನ್ ಮಾಡುತ್ತೆ ಅಂತ ಅಂದ್ರೆ ಈ ಕೆಳಗಡೆಯಿಂದ ನಾವು ಹಾಟ್ ವಾಟರ್ ಎತ್ಕೋತೀವಲ್ವಾ, ಅದರದ್ದು ಪ್ರೆಷರ್ ನ ಕಡಿಮೆ ಮಾಡುತ್ತೆ ಅಷ್ಟೇ. ದಿಸ್ ಇಸ್ ದ ದಟ್ ಇಸ್ ಅ ರೋಲ್ ಆಫ್ ದ ಫ್ಲಾಶ್ ಸಪರೇಟರ್. ಆಮೇಲೆ ನಿಮ್ಗೆ ಕೂಲಿಂಗ್ ಟವರ್ ಬಗ್ಗೆ ಗೊತ್ತು, ಕಂಡೆನ್ಸರ್ ಬಗ್ಗೆ ಗೊತ್ತು, ಮತ್ತೆ ಟರ್ಬೈನ್ ಬಗ್ಗೆನೂ ಗೊತ್ತು. ಇವಾಗ ನಾವು ನೋಡ್ತಾ ಹೋಗೋಣ. ಈ ಫ್ಲಾಶ್ ಸ್ಟೀಮ್ ಜಿಯೋಥರ್ಮಲ್ ಪವರ್ ಪ್ಲಾಂಟ್ ಏನ್ ಮಾಡುತ್ತೆ ಅಂದ್ರೆ ಇದು ಹೈ ಪ್ರೆಷರ್ ಹಾಟ್ ವಾಟರ್ ನ ಯೂಸ್ ಮಾಡ್ಕೊಂಡು, ಸೊ ಅದನ್ನ ಏನ್ ಮಾಡುತ್ತೆ, ಆಮೇಲೆ ಆ ಪ್ರೆಷರ್ ನ ಕಡಿಮೆ ಮಾಡಿ ನೆಕ್ಸ್ಟ್ ಅದನ್ನ ಸ್ಟೀಮ್ ಆಗಿ ಕನ್ವರ್ಟ್ ಮಾಡಿ ಟರ್ಬೈನ್ ಗೆ ಕಳ್ಸುತ್ತೆ. ಅದಾದ್ಮೇಲೆ ಜನರೇಟ್ ಮಾಡ್ತಾರೆ ಎಲೆಕ್ಟ್ರಿಸಿಟಿನ. ಅರ್ಥ ಆಯ್ತಲ್ವಾ? ಏನ್ ಮಾಡ್ತೀರಾ, ಹಾಟ್ ವಾಟರ್ ತಗೊಳ್ತೀರಾ, ಪ್ರೆಷರ್ ಕಡಿಮೆ ಮಾಡ್ತೀರಾ, ಸ್ಟೀಮ್ ಆಗಿ ಕನ್ವರ್ಟ್ ಮಾಡ್ತೀರಾ, ಆಮೇಲೆ ಆ ಟರ್ಬೈನ್ ಗೆ ಕಳಿಸ್ತೀರಾ, ರನ್ ಮಾಡಿಸ್ತೀರಾ, ಜನರೇಟರ್ ಅಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಇಷ್ಟೇ. ಓಕೆನಾ? ಸೊ ಇಲ್ಲಿ ಹೈ ಪ್ರೆಷರ್ ಹಾಟ್ ವಾಟರ್ ಇಸ್ ಬಾಟ್ ಫ್ರಮ್ ದ ಜಿಯೋಥರ್ಮಲ್ ರಿಸರ್ವಾಯರ್ ಥ್ರೂ ದ ಪ್ರೊಡಕ್ಷನ್ ವೆಲ್. ಪ್ರೊಡಕ್ಷನ್ ವೆಲ್ ಇಂದ ನೀವೇನ್ ಮಾಡ್ತೀರಾ, ಹಾಟ್ ವಾಟರ್ ನ ನೀವೇನ್ ಮಾಡ್ತೀರಾ, ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀರಾ. ಎಲ್ಲಿಂದ? ಜಿಯೋಥರ್ಮಲ್ ರಿಸರ್ವಾಯರ್ ಇಂದ. ಈ ಹಾಟ್ ವಾಟರ್ ಏನ್ ಮಾಡುತ್ತೆ ಅಂದ್ರೆ ಫ್ಲಾಶ್ ಟ್ಯಾಂಕ್ ಅಂದ್ರೆ ಸೆಪರೇಟರ್ ಗೆ ಎಂಟರ್ ಆಗುತ್ತೆ. ಸೊ ಈ ಫ್ಲಾಶ್ ಟ್ಯಾಂಕ್ ಅಲ್ಲಿ ಏನಾಗುತ್ತೆ, ಪ್ರೆಷರ್ ರೆಡ್ಯೂಸ್ ಆಗುತ್ತೆ. ಆ ಹಾಟ್ ವಾಟರ್ದು ಏನ್ ಪ್ರೆಷರ್ ಇರುತ್ತಲ್ವಾ ಅದು ಸಡನ್ ಆಗಿ ರೆಡ್ಯೂಸ್ ಆಗುತ್ತೆ. ಈ ಒಂದು ಪ್ರೆಷರ್ ಡ್ರಾಪ್ ಆಗಿರೋದ್ರಿಂದ ಸ್ವಲ್ಪ ಪೋರ್ಷನ್ ಆಫ್ ವಾಟರ್ ಏನಾಗುತ್ತೆ, ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ ಸ್ವಲ್ಪ ವಾಟರ್ ಏನಾಗುತ್ತೆ, ಅಲ್ಲೇ ಇರುತ್ತೆ, ಆ ಫ್ಲಾಶ್ ಸಪರೇಟರ್ ಅಲ್ಲೇ ಇರುತ್ತೆ. ಸ್ವಲ್ಪ ವಾಟರ್ ಮಾತ್ರ ಏನಾಗುತ್ತೆ, ವೇಪರ್ ಆಗಿ ಅಥವಾ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಒಂದು ಸ್ಟೀಮ್ ನ ಏನ್ ಮಾಡ್ತೀವಿ, ಸಪರೇಟೆಡ್ ಫ್ರಮ್ ದ ರಿಮೈನಿಂಗ್ ವಾಟರ್. ಅಂದ್ರೆ ನಾನು ಹೇಳ್ದೆ ಅಲ್ವಾ, ಕೆಲವೊಂದು ಸ್ವಲ್ಪ ವಾಟರ್ ಮಾತ್ರ ಸ್ಟೀಮ್ ಆಗುತ್ತೆ, ಸ್ವಲ್ಪ ವಾಟರ್ ಹಂಗೆ ಇರುತ್ತೆ. ಅದನ್ನ ಫ್ಲಾಶ್ ಸಪರೇಟ್ ಅಲ್ಲೇ ಇಟ್ಟಿರ್ತೀರಾ. ಆಮೇಲೆ ಈ ಸ್ಟೀಮ್ ನ ತಗೊಳ್ತೀರಾ, ಆ ಸ್ಟೀಮ್ ನ ಅದರಿಂದ ಸಪರೇಟ್ ಮಾಡ್ಕೊಂಡು ತಗೊಂತೀರಾ. ಆಮೇಲೆ ಈ ಒಂದು ಸ್ಟೀಮ್ ನ ನೀವೇನ್ ಮಾಡ್ತೀರಾ, ಟರ್ಬೈನ್ ಕಳಿಸ್ತೀರಾ. ಅವಾಗ ಏನ್ ಮಾಡುತ್ತೆ, ಈ ಟರ್ಬೈನ್ ರನ್ ಆಗುತ್ತೆ. ಅಂದ್ರೆ ದಟ್ ಸ್ಟೀಮ್ ಮೇಕ್ಸ್ ದ ಟರ್ಬೈನ್ ಟು ರನ್ ಆರ್ ರೊಟೇಟ್. ಓಕೆನಾ? ಆ ಬ್ಲೇಡ್ ಒಳಗಡೆ ಇರುವಂತ ಬ್ಲೇಡ್ಸ್ ನ ರೊಟೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಏನಾಗುತ್ತೆ, ಆ ಒಂದು ರೊಟೇಟ್ ಆಗಿರೋದ್ರಿಂದ ಜನರೇಟರ್ ಅಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಸೊ ಇಷ್ಟೇ. ಆಮೇಲೆ ಇವಾಗ ದ ಸ್ಟೀಮ್ ಕಮಿಂಗ್ ಔಟ್ ಫ್ರಮ್ ದ ಟರ್ಬೈನ್, ಆ ಟರ್ಬೈನ್ ಅಲ್ಲಿ ಇವಾಗ ಸ್ಟೀಮ್ ಏನೋ ರನ್ ಮಾಡ್ತು, ಆ ಸ್ಟೀಮ್ ಎಲ್ಲಿ ಬರುತ್ತೆ, ವಾಪಸ್ಸು ಏನ್ ಮಾಡುತ್ತೆ, ಕಂಡೆನ್ಸರಿಗೆ ಬರುತ್ತೆ. ಕಂಡೆನ್ಸರ್ ಬಂದ್ ಏನಾಗುತ್ತೆ ಅಂದ್ರೆ ಆ ಕಂಡೆನ್ಸರ್ ಏನ್ ಮಾಡುತ್ತೆ, ಆ ಸ್ಟೀಮ್ ನ ಕೂಲ್ ಮಾಡುತ್ತೆ ಯೂಸಿಂಗ್ ದ ಕೋಲ್ಡ್ ವಾಟರ್ ವಿಚ್ ಇಸ್ ಪ್ರೊಡ್ಯೂಸ್ ಫ್ರಮ್ ದ ಕೂಲಿಂಗ್ ವಾಟರ್. ಓಕೆನಾ? ಸೊ ಇಲ್ಲಿ ಬರುತ್ತಲ್ವಾ, ಎಲ್ಲಿ ಕೂಲಿಂಗ್ ಟವರ್ ಅಲ್ಲಿ ಬರುವಂತ ಕೋಲ್ಡ್ ವಾಟರ್ ಇಂದ ಏನ್ ಮಾಡುತ್ತೆ, ಆ
ಆ ಸ್ಟೀಮ್ನ ಏನ್ ಮಾಡುತ್ತೆ ಇವಾಗ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ. ಸೊ ಇನ್ ದ ಕಂಡೆನ್ಸರ್ ದ ಸ್ಟೀಮ್ ಈಸ್ ಕೂಲ್ಡ್ ಅಂಡ್ ಕನ್ವರ್ಟೆಡ್ ಇನ್ ಟು ದ ವಾಟರ್. ದ ರಿಮೈನಿಂಗ್ ಹಾಟ್ ವಾಟರ್, ಇವಾಗ ಸಪರೇಟರ್ ಅಲ್ಲಿ ಇರುವಂತ ಹಾಟ್ ವಾಟರು ಮತ್ತೆ ಇಲ್ಲಿ ಕಂಡೆನ್ಸರ್ ಅಲ್ಲಿ ಇರುವಂತ ಹಾಟ್ ವಾಟರ್ ಅಲ್ಲ, ಕಂಡೆನ್ಸರ್ ಅಲ್ಲಿ ಇರುವಂತ ಸ್ಟೀಮ್ ಏನಾಗಿರುತ್ತೆ ವಾಟರ್ ಕನ್ವರ್ಟ್ ಆಗಿರುತ್ತಲ್ಲ, ಆ ಒಂದು ವಾಟರು ವಾಪಸ್ ಜಿಯೋಥರ್ಮಲ್ ರಿಸರ್ವಾಯರ್ಗೆ ಸೊ ಇಂಜೆಕ್ಷನ್ ವೆಲ್ ಇಂದ ಕಳಿಸ್ತಾರೆ. ಓಕೆನಾ. ಸೊ ಅರ್ಥ ಆಯ್ತಲ್ವಾ. ದಿಸ್ ಇಸ್ ದ ವರ್ಕಿಂಗ್ ಆಫ್ ದ ಫ್ಲಾಶ್ ಸ್ಟೀಮ್ ಫ್ಲಾಶ್ ಸ್ಟ್ರೀಮ್ ಜಿಯೋಥರ್ಮಲ್ ಪವರ್ ಪ್ಲಾಂಟ್. ಏನ್ ಹೇಳಿ, ಹಾಟ್ ವಾಟರ್ ನ ತಗೊಳ್ತೀರಾ ರಿಸರ್ವಾಯರ್ ಇಂದ, ಅದಾದ್ಮೇಲೆ ಫ್ಲಾಶ್ ಸಪರೇಟರ್ಗೆ ಕಳಿಸ್ತೀರಾ. ಈ ಫ್ಲಾಶ್ ಸಪರೇಟರ್ ಏನ್ ಮಾಡುತ್ತೆ ಅಂದ್ರೆ ಹಾಟ್ ವಾಟರ್ದು ಇರೋಂತ ಪ್ರೆಷರ್ ನ ಕಡಿಮೆ ಮಾಡುತ್ತೆ. ಕಡಿಮೆ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಪಾರ್ಟ್ ಆಫ್ ವಾಟರ್ ಅಂದ್ರೆ ಸ್ವಲ್ಪ ವಾಟರ್ ಏನಾಗುತ್ತೆ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಸ್ಟೀಮ್ ಆಗಿ ಕನ್ವರ್ಟ್ ಆಗಿರೋದನ್ನ ನಾವು ಸಪರೇಟ್ ಆಗಿ ತಗೊಳ್ತೀವಿ. ಮತ್ತೆ ಮಿಕ್ಕಿರೋ ವಾಟರ್ ಈ ಫ್ಲಾಶ್ ಸಪರೇಟರ್ ಅಲ್ಲೇ ಇರುತ್ತೆ. ಆ ಬಂದಿರೋಂತ ಸ್ಟೀಮ್ ಏನ್ ಮಾಡ್ತೀರಾ ನೀವು ಟರ್ಬೈನ್ ಗೆ ಕಳಿಸ್ತೀರಾ. ಟರ್ಬೈನ್ ಏನ್ ಮಾಡುತ್ತೆ, ಆ ಸ್ಟೀಮ್ ಏನ್ ಮಾಡುತ್ತೆ ಟರ್ಬೈನ್ ಅಲ್ಲಿರುವಂತ ಬ್ಲೇಡ್ಸ್ ನ ಏನ್ ಮಾಡುತ್ತೆ ರೋಟೇಟ್ ಮಾಡ್ಸುತ್ತೆ. ಆಮೇಲೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಆಮೇಲೆ ಆ ಸ್ಟೀಮ್ ಇವಾಗ ರನ್ ಮಾಡಿರೋಂತ ಸ್ಟೀಮ್ ನ ಏನ್ ಮಾಡ್ತೀರಾ ಕಂಡೆನ್ಸರ್ ಗೆ ಕಳಿಸ್ತೀರಾ. ಆ ಕಂಡೆನ್ಸರ್ ಏನ್ ಮಾಡುತ್ತೆ ಅಂದ್ರೆ ಈ ಕೂಲಿಂಗ್ ವಾಟರ್ ಇಂದ ಕೋಲ್ಡ್ ವಾಟರ್ ಇರುತ್ತಲ್ವಾ, ಅದೇನ್ ಮಾಡುತ್ತೆ ಅಂದ್ರೆ ಆ ಸ್ಟೀಮ್ ನ ವಾಪಸ್ ಲಿಕ್ವಿಡ್ ಗೆ ಕನ್ವರ್ಟ್ ಮಾಡುತ್ತೆ. ಆ ಒಂದು ಲಿಕ್ವಿಡ್ ಮತ್ತೆ ಈ ಫ್ಲಾಶ್ ಸ್ಟೀಮ್ ಅಲ್ಲಿ ಮಿಕ್ಕಿರೋ ಅಂತ ಹಾಟ್ ವಾಟರು ಎರಡನ್ನೂ ಏನ್ ಮಾಡ್ತೀರಾ ವಾಪಸ್ಸು ರಿಸರ್ವಾಯರ್ಗೆ ಕಳಿಸ್ತೀರಾ. ಸೊ ಅಷ್ಟೇ, ಆವಾಗ ಏನಾಗುತ್ತೆ ಮುಗೀತು. ದಿಸ್ ಇಸ್ ದ ವರ್ಕಿಂಗ್. ಅರ್ಥ ಆಯ್ತಲ್ವಾ. ದಿಸ್ ಇಸ್ ಅಬೌಟ್ ಫ್ಲಾಶ್ ಸ್ಟೀಮ್ ಜಿಯೋಥರ್ಮಲ್ ಪವರ್ ಪ್ಲಾಂಟ್. ಅರ್ಥ ಆಯ್ತಲ್ವಾ. ಚೆನ್ನಾಗಿದೆ ಅಲ್ವಾ, ತುಂಬಾ ಲೈಕ್ ಏನೋ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಲ್ವಾ. ವೆನ್ ವಿ ಈ ತರ ಓದಿದಾಗ, ಅರ್ಥ ಮಾಡ್ಕೊಂಡು ಓದಿದಾಗ, ಓ ಮೈ ಗಾಡ್, ನಿಮ್ ಮತ್ತೆ ಓದದ್ದೇ ಬೇಕಾಗಿಲ್ಲ. ಆಕ್ಚುಲಿ ನಿಮಗೆ ಹೇಳ್ಕೊಟ್ಟು ನನಗೆ ಬೈ ಹಾರ್ಟ್ ಆಗೋಗ್ಬಿಟ್ಟಿದೆ, ಹಂಗಾಗೋಗ್ಬಿಟ್ಟಿದೆ. ಸೊ ಇಟ್ಸ್ ಓಕೆ. ಆಮೇಲೆ ಇನ್ನ ಒಂದು ಇಂಪಾರ್ಟೆಂಟ್ ಏನಂತ ಅಂದ್ರೆ ಟೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಂತ ಅಂದ್ರೆ ಡಿಸ್ಕಸ್ ದ ಕಾಸಸ್ ಅಂಡ್ ಪ್ರಾಪರ್ಟೀಸ್ ಆಫ್ ದ ವಿಂಡ್. ವಾಟ್ ಆರ್ ದ ಮೇಜರ್ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ದ ವಿಂಡ್ ಮಷೀನ್ಸ್. ಕಾಸಸ್ ಮತ್ತೆ ಪ್ರಾಪರ್ಟೀಸ್ ನ ಬರಿಬೇಕಾಗುತ್ತೆ. ಮತ್ತೆ ಟೈಪ್ಸ್ ಆಫ್ ವಿಂಡ್ ಮಿಲ್ಸ್. ಸೊ ವಿಂಡ್ ಮಿಲ್ಸ್ ಟೈಪ್ಸ್ ಬರಿಬೇಕಾಗುತ್ತೆ. ನಾವು ಆಲ್ರೆಡಿ ಹಾರಿಜಾಂಟಲ್ ವಿಂಡ್ ಟರ್ಬೈನ್ಸ್, ಹಾರಿಜಾಂಟಲ್ ವಿಂಡ್ ಮಿಲ್ ಅದು ಓಕೆನಾ. ಹಾರಿಜಾಂಟಲ್ ವಿಂಡ್ ಮಿಲ್ ಬಗ್ಗೆ ನಾವು ಓದಿದ್ದೀವಿ. ವರ್ಟಿಕಲ್ದು ನೋಡ್ಕೊಳ್ಳಿ, ದಟ್ ಇಸ್ ಅ ಟೈಪ್ಸ್ ಆಫ್ ವಿಂಡ್ ಮಿಲ್ಸ್. ಇಷ್ಟು ನೋಡ್ಕೊಂಡ್ರೆ ಆರಾಮಾಗಿ ನೀವು ಸ್ಕೋರ್ ಮಾಡ್ಕೊಬಹುದು. ಸೊ ಡೋಂಟ್ ವರಿ. ಸೊ ನೀವು ಇಲ್ಲಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ಇದು ಫುಲ್ ಥಿಯರಿ ಆಗಿರೋದ್ರಿಂದ ನೀವು ಜಾಸ್ತಿ ಇವಾಗ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ರೆ ಡಯಾಗ್ರಾಮ್ಸ್ ಇದೆ ಅಲ್ವಾ, ಈ ಡಯಾಗ್ರಾಮ್ಸ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಏನ್ ವರ್ಕಿಂಗ್ ಹೇಳ್ದೆ, ನಾನು ಏನ್ ಹೇಳಿದ್ನಲ್ವಾ ಅಷ್ಟನ್ನ ಮಾತ್ರ ನೀವು ಬರೀರಿ. ಮತ್ತೆ ಟ್ರೈ ಟು ಎಕ್ಸ್ಪ್ಲೇನ್ ದ ಥಿಂಗ್ಸ್ ವೆರಿ ಕ್ಲಿಯರ್ಲಿ. ನೀವು ಡಯಾಗ್ರಾಮ್ ಅಲ್ಲಿ ಏನ್ ಬರೀತೀರಾ, ನಿಮ್ ಡಯಾಗ್ರಾಮ್ ಅಲ್ಲಿ ಏನ್ ಬರೀತೀರಾ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಸ್ಟಾರ್ಟ್ ಮಾಡಿ. ಓಕೆನಾ. ಆಮೇಲೆ ಇವಾಗ ಲಿಮಿಟೇಷನ್ಸ್ ಕೇಳ್ಬೋದು, ಅಡ್ವಾಂಟೇಜ್ ಕೇಳ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳ್ಬೋದು. ಇಲ್ಲೆಲ್ಲ ನೀವು ಬರೆಯುವಂತ ಪಾಯಿಂಟ್ಸ್ ಇರುತ್ತೆ ಅಲ್ವಾ, ಸಬ್ ಹೆಡಿಂಗ್ಸ್. ಸೊ ಆ ಸಬ್ ಹೆಡಿಂಗ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಒಳಗಡೆ ಏನ್ ಬರೀತಿರೋ ಅದು ನಿಮಗ್ ಬಿಟ್ಟಿದ್ದು. ಓಕೆನಾ. ಆ ಹೆಡ್ಡಿಂಗ್ಸ್ ಮಾತ್ರ ತುಂಬಾನೇ ಮ್ಯಾಟರ್ ಆಗುತ್ತೆ. ಓಕೆನಾ. ಆ ಹೆಡ್ಡಿಂಗ್ಸ್ ಬರ್ಬಿಟ್ಟು ಅಂಡರ್ಲೈನ್ ಮಾಡ್ಬಿಟ್ಟು ಸೊ ಆಮೇಲೆ ನೀವೇನ್ ಮಾಡಿ, ನಿಮಗೆ ಏನ್ ಅನ್ಸುತ್ತೆ, ಸದ್ಯಕ್ಕೆ ಏನು ನೆನಪಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಏನೋ ಒಂದು ಅದ್ರೊಳಗಡೆ ತುಂಬಿಸ್ಬೇಕಷ್ಟೇ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ಇದು ಮೆಕ್ಯಾನಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಜಾಸ್ತಿ ಫ್ಯಾಕಲ್ಟೀಸ್ ಆಗ್ಲಿ ಅಥವಾ ಯಾರು ಕರೆಕ್ಟ್ ಮಾಡ್ತಾರಲ್ವಾ ಜಾಸ್ತಿ ಡಯಾಗ್ರಾಮ್ ಮೇಲೆ ಫೋಕಸ್ ಮಾಡ್ತಾರೆ. ಡಯಾಗ್ರಾಮ್ ಕರೆಕ್ಟ್ ಆಗಿದೆಯಾ ಅಂದ್ರೆ ನೀವು ಬರ್ದಿರೋ ಆನ್ಸರು ಕರೆಕ್ಟ್ ಆಗಿರುತ್ತೆ. ಸೊ ಈ ತರ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸೊ ಅದಕ್ಕೆ ಹೇಳ್ತಿರೋದು, ಯಾವುದೇ ಕ್ವಶನ್ಗಾಗ್ಲಿ ಡಯಾಗ್ರಾಮ್ಸ್ ಇದ್ರೆ ಮಿಸ್ ಮಾಡಕ್ ಹೋಗ್ಬೇಡಿ, ಪ್ರಾಕ್ಟೀಸ್ ಮಾಡಿ. ಓಕೆನಾ. ಸೊ ಇಷ್ಟು ಹೇಳ್ತಾ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು.